ನಮಸ್ಕಾರ ರೈತ ಬಂಧುಗಳೇ. ಈ ಕಪ್ಪು ವಸ್ತು ಬಗ್ಗೆ ನಿಮಗೆ ಗೊತ್ತಾ? ಮೊದಲ ನೋಟಕ್ಕೆ ಇದು ಸಾಮಾನ್ಯ ಇದ್ದಿಲಿನಂತೆ ಕಾಣಬಹುದು. ಆದರೆ ಇದೇ ವಸ್ತುವನ್ನು ಇಂದು ಜಗತ್ತಿನಾದ್ಯಂತ ಸಾವಿರಾರು ರೈತರು ಬಳಸ್ತಿದ್ದಾರೆ. ಇದನ್ನ ಕಪ್ಪು ಬಂಗಾರ ಎಂದು ಕರೆಯುತ್ತಿದ್ದಾರೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಇದು ಮಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತದೆ, ಇನ್ನು ಮಣ್ಣನ್ನು ನೀರನ್ನ ಉಳಿದಿಟ್ಟುಕೊಳ್ಳುವಲ್ಲಿ ಕೂಡ ಸಹಾಯ ಮಾಡಿಸುತ್ತದೆ, ಇನ್ನು ಗೊಬ್ಬರವನ್ನ ಉಳಿಸ್ತದೆ. ಅದ್ರ ಜೊತೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ದೀರ್ಘಕಾಲದವರೆಗೆ ಕಾಪಾಡಲು ಇದೊಂದು ಸಹಾಯ ಮಾಡ್ತದೆ. ಹಾಗಾದ್ರೆ ಈ ಕಪ್ಪು ಬಂಗಾರ ಎಂದ್ರೆ ಏನು, ಇದು ಹೇಗೆ ಕೆಲಸ ಮಾಡ್ತದೆ, ರೈತರು ಇದನ್ನು ಯಾಕೆ ಬಳಸ್ತಿದ್ದಾರೆ ಮತ್ತೆ ಯಾಕೆ ಬಳಸಲೇಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಮೊದಲು ಒಂದು ಪ್ರಶ್ನೆ ನಿಮ್ಮೆಲ್ಲರಲ್ಲೂ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹೊಲದಲ್ಲಿ ಈ ಸಮಸ್ಯೆಗಳು ಇದೆಯಾ ಅಂತ ನನಗೆ ಒಮ್ಮೆ ಹೇಳಿ. ನೀರು ಹಾಕಿದ ತಕ್ಷಣ ಮಣ್ಣು ಒಣಗ್ತಿದೆಯಾ, ಅಥವಾ ಗೊಬ್ಬರ ಹಾಕಿದ್ರೂ ಕೂಡ ನಿರೀಕ್ಷಿತ ಫಲಿತಾಂಶ ಎನ್ನುವಂಥದ್ದು ಸಿಗುತ್ತಿಲ್ವಾ? ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆಯಾ? ಇದು ಕೇವಲ ನಿಮ್ಮ ಸಮಸ್ಯೆ ಅಲ್ಲ. ಇಂದು ಕರ್ನಾಟಕದ ಅನೇಕ ರೈತರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡುವುದಾದ್ರೆ, ಮಣ್ಣಿನಲ್ಲಿರುವ ಸಾವಯವ ಅಂಶಗಳು ಮತ್ತು ಇಂಗಾಲದ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗ್ತಿದೆ. ಹಿಂದೆ ಭೂಮಿಯಲ್ಲಿ ಸಾಕಷ್ಟು ಸಾವಯವ ಅಂಶಗಳಿದ್ದವು, ಯಾಕಂದ್ರೆ ನಮ್ಮ ಪೂರ್ವಜರು ಸಾವಯವ ಕೃಷಿಯನ್ನೇ ಜಾಸ್ತಿಯಾಗಿ ಮಾಡ್ತಾ ಇದ್ರು. ಆದರೆ ನಮ್ಮ ನಿರಂತರ ಕೃಷಿ ಇನ್ನು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಜಾಸ್ತಿ ಆಗಿರುವುದರಿಂದ ಮಣ್ಣಿನ ಸತ್ವವನ್ನು ಕಡಿಮೆ ಆಗ್ತಾ ಇದೆ. ಇನ್ನು ಮಣ್ಣಿನ ಸತ್ವ ಎನ್ನುವಂಥದ್ದು ಕಡಿಮೆ ಆಗಿ ಹೋಗಿದೆ ಈಗಾಗಲೇ. ಇದರ ಪರಿಣಾಮವಾಗಿ ನೀರು ಹಿಡಿದಿರುವ ಸಾಮರ್ಥ್ಯ ಮಣ್ಣಿಗಿರೋದಿಲ್ಲ. ಇನ್ನು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಬಳಸುವುದರಿಂದ. ಇದೆಲ್ಲಕ್ಕೆ ಪರಿಹಾರವಾಗಿ ವಿಶ್ವದ ಅನೇಕ ದೇಶಗಳಲ್ಲಿ ಈ ರೈತರು ಬಯೋಚಾರ್ ಅನ್ನ ಬಳಸ್ತಿದ್ದಾರೆ. ಈ ಕಪ್ಪು ಬಂಗಾರ ಅಂತ ನಾನೇನು ಹೇಳಿದೆ, ಅದಕ್ಕೆ ಬಯೋಚಾರ್ ಅಂತ ಒಂದು ಹೆಸರಿದೆ. ಹಾಗಾದ್ರೆ ಬಯೋಚಾರ್ ಅಂದ್ರೆ ಏನು? ಬಹಳ ಜನ ಇದನ್ನು ಇದ್ದಿಲು ಅಂತ ಅನ್ಕೊಳ್ತಾರೆ. ಆದರೆ ಬಯೋಚಾರ್ ಮತ್ತು ಸಾಮಾನ್ಯ ಇದ್ದಿಲು ಒಂದೇ ಅಲ್ಲ. ಬಯೋಚಾರ್ ಅನ್ನು ಕೃಷಿ ತ್ಯಾಜ್ಯಗಳು, ಇನ್ನು ಮರದ ತುಂಡುಗಳು, ಇನ್ನು ಬೆಳೆಗಳ ಉಳಿಕೆ ಭಾಗಗಳನ್ನ ಒಂದು ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಸಂಸ್ಕರಿಸಿ ಇದನ್ನು ತಯಾರಿಸಲಾಗ್ತದೆ. ಇದರಲ್ಲಿ ವಿಶೇಷ ಏನಂದ್ರೆ, ಇದು ಲಕ್ಷಾಂತರ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತದೆ. ಒಂದು ರೀತಿಯಲ್ಲಿ ನೋಡಿದ್ರೆ ಇದೊಂದು ಸ್ಪಂಜಿನಂತೆ ಇರ್ತದೆ. ನಾವು ನೀರನ್ನ ಸ್ಪಂಜಿನ ಮೇಲೆ ಹಾಕಿದ್ರೆ ಅದು ನೀರನ್ನ ಹೀರಿಕೊಳ್ಳುತ್ತದೆ ಅಲ್ವಾ? ಅದೇ ರೀತಿ ಈ ಬಯೋಚಾರ್ ಕೂಡ ಮಣ್ಣಿನಲ್ಲಿ ಕೆಲಸ ಮಾಡ್ತದೆ. ಇದನ್ನು ನೀರನ್ನ ಹಿಡಿದುಕೊಳ್ಳುವಂಥದ್ದು ಅಥವಾ ಗೊಬ್ಬರವನ್ನ ಹಿಡಿದುಕೊಳ್ಳುವಂತ ಕೆಲಸವನ್ನ ಈ ಬಯೋಚಾರ್ ಮಾಡ್ತದೆ. ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾವು ನೋಡುವುದಾದ್ರೆ, ಇದರಲ್ಲಿರುವ ಸೂಕ್ಷ್ಮ ರಂಧ್ರಗಳು ನೀರನ್ನು ಹಿಡಿದಿಟ್ಕೊಳ್ತದೆ, ಗೊಬ್ಬರವನ್ನು ಕೂಡ ಹಿಡಿದಿಟ್ಕೊಳ್ತದೆ, ಇನ್ನು ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ನೀಡ್ತದೆ. ಮೇನ್ ಆಗಿ ಈ ಸೂಕ್ಷ್ಮ ಜೀವಿಗಳೇನಿದೆ ಅದಕ್ಕೆ ಒಂಥರ ಮನೆ ಇದ್ದ ಹಾಗೆ ಈ ಬಯೋಚಾರ್ ಎನ್ನುವಂಥದ್ದು. ಅಂದ್ರೆ ನೀವು ಹಾಕುವ ಗೊಬ್ಬರವನ್ನ ಮಳೆ ನೀರು ತೊಳೆದು ತೆಗೆದುಕೊಂಡು ಹೋಗುವ ಸಾಧ್ಯತೆ ಕಡಿಮೆ ಆಗ್ತದೆ ಈ ಬಯೋಚಾರ್ ಅನ್ನ ಬಳಸುವುದರಿಂದ. ಇನ್ನು ಗಿಡಕ್ಕೆ ಅಗತ್ಯವಾದ ಪೋಷಕಾಂಶಗಳು ನಿಧಾನವಾಗಿ ಲಭ್ಯವಾಗ್ತದೆ. ಇದರಿಂದ ಗೊಬ್ಬರದ ಪರಿಣಾಮಕಾರಿತ್ವ ಕೂಡ ಹೆಚ್ಚಾಗ್ತದೆ. ಇಲ್ಲಿ ನಾನು ಒಂದು ವಿಷಯವನ್ನ ಹೇಳಲೇಬೇಕು. ಬಹಳಷ್ಟು ರೈತರು ಬಯೋಚಾರ್ ಬಗ್ಗೆ ಕೇಳಿರ್ತಾರೆ. ಸರ್, ಒಳ್ಳೆಯ ಗುಣಮಟ್ಟದ ಬಯೋಚಾರ್ ಎಲ್ಲಿ ಸಿಗ್ತದೆ ಅಂತ ನೀವು ಕೇಳಿದ್ರೆ, ಕರ್ನಾಟಕದಲ್ಲಿ ಯಾರು ಇದನ್ನು ಪೂರೈಕೆ ಮಾಡ್ತಾರೆ ಅಂತ ನಿಮ್ಮಲ್ಲಿ ಒಂದು ಕ್ವೆಶ್ಚನ್ ಇದ್ರೆ, ಅಂತಹ ರೈತರಿಗಾಗಿ MGK ಬಯೋಚಾರ್ ಅಂತ ಒಂದು ಸಂಸ್ಥೆ ಇದೆ. ಬಯೋಚಾರ್ ಅನ್ನು ಕರ್ನಾಟಕದ ವಿವಿಧ ಭಾಗಗಳಿಗೆ ಪೂರೈಕೆ ಮಾಡ್ತದೆ. ಇನ್ನು MGK ಬಯೋಚಾರ್ ಕೃಷಿ ತ್ಯಾಜ್ಯಗಳಿಂದ ತಯಾರಿಸಲಾದ ಬಯೋಚಾರ್ ಅನ್ನು ರೈತರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಿದೆ. ಇವರ ಬಯೋಚಾರ್ ಅನ್ನು ಹಲವಾರು ರೈತರು ತಮ್ಮ ತೋಟಗಳಿಗೆ ಮತ್ತು ಕೃಷಿ ಜಮೀನುಗಳಲ್ಲಿ ಬಳಸ್ತಿದ್ದಾರೆ. ನಿಮಗೂ ಬಯೋಚಾರ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ, ಅಥವಾ ನೀವು ಬಯೋಚಾರ್ ಬಳಸಲು ಖರೀದಿಸಲು ಒಂದು ಆಸಕ್ತಿ ಇದ್ರೆ, ನಿಮಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಈ ಸಂಖ್ಯೆಗೆ ಕರೆ ಮಾಡಿ. ಅವರು ಬಯೋಚಾರ್ ಅಂದ್ರೆ ಏನು, ಹೇಗೆ ಬಳಸಬೇಕು, ನಿಮ್ಮ ಬೆಳೆಗೆ ಎಷ್ಟು ಬೇಕಾಗ್ತದೆ, ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡ್ತಾರೆ. ಸೊ ದಯವಿಟ್ಟು ಇವರ ಒಂದು ಬಯೋಚಾರ್ ಅನ್ನ ಪರ್ಚೇಸ್ ಮಾಡುವ ಕಡೆ ಒಂದು ಗಮನವನ್ನ ವಹಿಸಿ. ಇನ್ನು ಬಯೋಚಾರ್ನ ಪ್ರಮುಖ ಪ್ರಯೋಜನಗಳು ಏನಂದ್ರೆ, ಮೇನ್ ಆಗಿ ನಾನು ಆಗಾಗಲೇ ಹೇಳಿದ್ದಕ್ಕೆ ಮಣ್ಣಿನ ಇಂಗಾಲವನ್ನು ಹೆಚ್ಚು ಮಾಡ್ತದೆ. ಮಣ್ಣಿನಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಿಸಲು ಈ ಬಯೋಚಾರ್ ಎನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಕಾರ್ಬನ್ ಹೆಚ್ಚಾದಷ್ಟು ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ. ಎರಡನೇದು ನೀರಿನ ಉಳಿತಾಯ, ನಾನು ಆಗಾಗಲೇ ಹೇಳಿದಾಗೆ. ಮೂರನೇದು ಗೊಬ್ಬರದ ಉಳಿತಾಯ. ಅದರ ಜೊತೆ ಸೂಕ್ಷ್ಮ ಜೀವಿಗಳಿಗೆ ಒಂದು ಬೆಳವಣಿಗೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಇದೊಂಥರ ಮನೆ ತರ ಒಂದು ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತದೆ. ಇನ್ನು ಮಣ್ಣಿನ ರಚನೆ ಕೂಡ ಇದರಿಂದ ಸುಧಾರಣೆ ಆಗ್ತದೆ. ಗಟ್ಟಿಯಾದ ಮಣ್ಣು ಮೃದುವಾಗಿಸಲು ಈ ಬಯೋಚಾರ್ ಅನ್ನು ಸಹಾಯ ಮಾಡ್ತದೆ. ಇನ್ನು ಬಳಸುವುದು ಹೇಗೆ ಅಂತ ನೋಡುವುದಾದ್ರೆ, ಬಯೋಚಾರ್ ಅನ್ನು ನೇರವಾಗಿ ಬಳಸಬಹುದು
ಅದರ ಅತ್ಯುತ್ತಮ ವಿಧಾನ ಏನೆಂದರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಜೀವಾಮೃತ ಇವುಗಳೊಂದಿಗೆ ಮಿಶ್ರಣ ಮಾಡಿ ಬಳಸುವುದು ಇನ್ನೂ ಉತ್ತಮ. ಮೇಯ್ನಾಗಿ ಈ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನ ಬಳಸಿದರೆ ಇನ್ನೂ ಉತ್ತಮ. ಯಾಕಂತ ಹೇಳಿದರೆ ಆ ಗೊಬ್ಬರದ ಪವರ್ ಎನ್ನುವಂಥದ್ದು ಹಾಗೇನೆ ಉಳಿತದೆ ಮಣ್ಣಲ್ಲಿ. ಹೀಗೆ ಮಾಡಿದರೆ ಬಯೋಚಾರ್ ಮೊದಲೇ ಪೋಷಕಾಂಶಗಳಿಂದ ತುಂಬಿಕೊಂಡಿರ್ತದೆ. ಬಯೋಚಾರ್ನಲ್ಲಿ ಕೂಡ ಪೋಷಕಾಂಶಗಳಿದೆ. ಕೇವಲ ಗೊಬ್ಬರಗಳಲ್ಲಿರುವ ಹಾಗೆ ಈ ಬಯೋಚಾರ್ನಲ್ಲಿ ಕೂಡ ನಿಮ್ಮ ಪೋಷಕಾಂಶಗಳನ್ನು ಇದರಲ್ಲಿ ನೋಡ್ಬೋದು. ಇನ್ನು ಹೊಸ ಗಿಡ ನೆಡುವಾಗ ಗುಂಡಿಗಳಲ್ಲಿ ಇದನ್ನು ಬಳಸುವುದು ಉತ್ತಮ, ಅಥವಾ ಉಳುಮೆ ಸಮಯದಲ್ಲಿ ಇದನ್ನು ಹೊಲಕ್ಕೆ ಡೈರೆಕ್ಟ್ ಆಗಿ ಕೂಡ ಸೇರಿಸಬಹುದು. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಕೇಳಿದರೆ ಒಂದು ಗಿಡಕ್ಕೆ ಸಾಮಾನ್ಯವಾಗಿ 1-2 kg ಅಂತ ಹೇಳ್ತಾರೆ. ನಿಮ್ಮ ಚಿಕ್ಕ ಗಿಡಗಳಾದರೆ ಒಂದು 500ರಿಂದ 250 kg ಅಂದರೆ ಗ್ರಾಮ್ ಆಗುವಷ್ಟು ಹಾಕಿದರೆ ಸಾಕಾಗ್ತದೆ. ಹಾಗಾದರೆ ಸ್ನೇಹಿತರೆ, ಇಂದು ನಾವು ಮೇನ್ ಆಗಿ ತಿಳಿದುಕೊಂಡಿದ್ದು ಈ ಬಯೋಚಾರ್ ಬಗ್ಗೆ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಅಥವಾ ಒಂದು ಮ್ಯಾಜಿಕ್ ಪೋಷಕಾಂಶ ಕೊಡುವಂಥ ಒಂದು ಗೊಬ್ಬರ ಅಲ್ಲ, ಆದರೆ ಮಣ್ಣಿನ ಆರೋಗ್ಯಕ್ಕಾಗಿ ಮಾಡಬಹುದಾದ ಒಂದು ದೀರ್ಘಕಾಲದ ಹೂಡಿಕೆ ಅಂತ ನಾನು ಹೇಳ್ತೇನೆ. ಮಣ್ಣು ಆರೋಗ್ಯವಾಗಿದ್ದರೆ ಗಿಡ ಕೂಡ ಆರೋಗ್ಯವಾಗಿರ್ತದೆ. ಗಿಡ ಆರೋಗ್ಯವಾಗಿದ್ದರೆ ಉತ್ತಮ ಇಳುವರಿ ಕೂಡ ಪಡೆಯಲು ಸಾಧ್ಯ ಆಗ್ತದೆ. ನಿಮ್ಮ ಅಭಿಪ್ರಾಯ ಏನು? ನೀವು ಬಯೋಚಾರನ್ನು ಬಳಸಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇತರ ರೈತ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಹೀಗೆ ಇನ್ನಷ್ಟು ಕೃಷಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.